ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದು ಗ್ಯಾರಂಟಿಗಳ ಸಹಾಯದಿಂದ. ಆದರೆ ಇತ್ತೀಚಿನ ಕೆಲ ತಿಂಗಳಿಂದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಅನ್ನುವಂಥ ದೂರುಗಳು ನೇರವಾಗಿ ಕೇಳಿಬಂದಿದ್ವು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ 2 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಮಹಿಳೆಯರು ನೇರ ಕಂಪ್ಲೇಂಟ್ ಮಾಡಿದರು. ಯಾವ ಮಟ್ಟಿಗೆ ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅಂತ ನೇರವಾಗಿ ಮಹಿಳೆಯರೇ ದೂರನ್ನು ನೀಡಿದರು, ದುಮಾನವನ್ನು ಹೊರಹಾಕಿದ್ರು. ಇದರ ನಡುವೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡಿದ್ದಾರೆ. ಇಷ್ಟು ದಿನ ತಾಂತ್ರಿಕ ಕಾರಣಗಳಿಂದ ಹಣ ಬರ್ತಾ ಇರಲಿಲ್ಲ, ಆದರೆ ಇವತ್ತಿನಿಂದ ಎಲ್ಲ ಮಹಿಳೆಯರ ಅಕೌಂಟ್ಗೆ ಎಂದಿನಂತೆ 2,000 ಬರುತ್ತೆ ಅಂತ ಭರವಸೆನ ಕೊಟ್ಟಿದ್ದಾರೆ. ಇವ್ರು ದುಡ್ಡು ಕೊಡ್ತಾರೆ ಅಂತ ತಾನೇ ನಾವು ಎಲ್ಲರೂ ಅದ್ರ ಮೇಲೆ ಇದನ್ನ ಮಾಡಿ ವೋಟ್ ಹಾಕಿರೋದು. ಜೂನ್ ಮತ್ತು ಜುಲೈ ದುಡ್ಡು ನಮಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ. ಇವ್ರು ಬಿಟ್ಟಿ ಬಾಗಿ ಎಲ್ಲ ಸೇರ್ಕೊಂಡು ವೋಟ್ ಹಾಕಿದ್ವಿ, ಇವತ್ತು ನಮಗೆ ತಲೆಗೆ ತಂದಿಟ್ಟಿದ್ದಾರೆ. ಇವತ್ತಿನಿಂದ ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಅದೆಷ್ಟೋ ತಾಯಂದಿರು ಖುಷಿಯಾಗಿದ್ರು. 2,000 ರೂಪಾಯಿ ಹಣ ಅದೆಷ್ಟೋ ಬಡವರಿಗೆ ಆಸರೆ ಆಗಿತ್ತು. ಹಾಲು ಕುಡಿದಷ್ಟು ಸಂತೋಷವನ್ನೂ ತಂದಿತ್ತು. ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಗ್ಯಾರಂಟಿಯಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ದಾಖಲೆಯ ಸೀಟ್ ಗೆದ್ದು ಅಧಿಕಾರದ ಗದ್ದುಗೆಯನ್ನೇ ಹಿಡಿದಿದ್ರು. ಆದ್ರೆ ಇಷ್ಟು ದಿನ ಸಿಎಂ ನುಡಿದಂತೆ ನಡೆದಿಲ್ಲ ಅನ್ನೋ ಆಕ್ರೋಶ ಕೇಳಿಬಂದಿತ್ತು. ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಹಾಕದೇ ಇದ್ದದ್ದಕ್ಕೆ ಸರ್ಕಾರದ ವಿರುದ್ಧ ನಾರಿ ಶಕ್ತಿ ರೊಚ್ಚಿಗೆದ್ದಿತ್ತು. ಆದ್ರೆ ಇದೀಗ ರಾಜ್ಯದ ಮಹಿಳೆಯರಿಗೆ ಖುಷಿ ಸುದ್ದಿಯೊಂದು ಸಿಕ್ಕಿದೆ. ಇಂದಿನಿಂದಲೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್. ಇಂದಿನಿಂದಲೇ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮೆ. ನಾವು ಬಿಟ್ಟಿ ಭಾಗ್ಯ ಅಂತ ವೋಟ್ ಹಾಕಿದ್ವಿ, ಇದೀಗ ನಮ್ಮ ತಲೆಗೆ ತಂದಿಟ್ಟಿದ್ದಾರೆ. ಬ್ಯಾಂಕಿಗೆ ಅಲೆಯೋ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. 3 ತಿಂಗಳ ಹಣ ಹಾಕದೇ ಇದ್ದದ್ದಕ್ಕೆ ಸರ್ಕಾರದ ವಿರುದ್ಧ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇವತ್ತಿನಿಂದ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಕೆಲ ತಾಂತ್ರಿಕ ದೋಷದಿಂದ ಜೂನ್ ಜುಲೈನ ಹಣ ಬಂದಿರಲಿಲ್ಲ, ಇವತ್ತಿನಿಂದಲೇ ಹಣ ಬರುತ್ತೆ ಅಂತ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಕಾರ್ಯಕ್ರಮದ ವೇಳೆ ಸಿಎಂ ಡಿಸಿಎಂ ಕೇಳಿದಾಗ ಮಹಿಳೆಯರು ದುಡ್ಡು ಬರ್ತಿಲ್ಲ ಅಂದಿದ್ರಂತೆ. ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿನಿಂದಲೇ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ನಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಆಗಸ್ಟ್ ಆರಂಭ ಆದ್ರೂ ಗೃಹಿಣಿಯರ ಖಾತೆಗೆ 2,000 ರೂಪಾಯಿ ಹಣ ಸೇರಿರಲಿಲ್ಲ. ಜೂನ್ ತಿಂಗಳಿಂದ ಗೃಹಿಣಿಯರ ಖಾತೆಗೆ ಹಣವೇ ಹಾಕಿರ್ಲಿಲ್ಲ. ಹಣ ಬಾರದೇ ಇದ್ದಿದ್ರಿಂದಾಗಿ ಮಹಿಳೆಯರು ಬ್ಯಾಂಕ್ಗಳಿಗೆ ರೌಂಡ್ಸ್ ಆಗ್ತಾ ಇದ್ರು. ಈ ಹಿಂದೆ ಜುಲೈ ಕೊನೆಯ ವಾರದಲ್ಲಿ ಹಣ ಬಿಡುಗಡೆಯಾಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ದುಡ್ಡು ಮಾತ್ರ ಹಾಕೇ ಇರ್ಲಿಲ್ಲ. ಇದೀಗ ಸ್ವತಃ ಸಚಿವೆ ಸಾವಿರಾರು ಜನರು ನೆರೆದಿದ್ದ ಜನಾಂದೋಲನ ಕಾರ್ಯಕ್ರಮದಲ್ಲೇ ದುಡ್ಡು ಹಾಕೋ ಬಗ್ಗೆ ಘೋಷಣೆ ಮಾಡಿರೋದು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.